ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಈ ಮೂವಿ ಟೈಟಲ್ ಮೆಜೆಸ್ಟಿಕ್ 2 ತುಂಬ ಸ್ಟ್ರಾಂಗ್ ಆಗಿರೋವಂಥದ್ದು. ಈ ಒಂದು ಮೂವಿನಲ್ಲಿ ನನ್ನನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಂತಹ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನು ಅಂದರೆ, ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಇಬ್ಬರು ಹೈಟ್ ನೋಡಿ ಆಮೇಲೆ ಸೆಲೆಕ್ಟ್ ಆಗಿದ್ದು. ಏನಾದರೂ ನಾನು ಇನ್ನೂ ಹೈಟ್ ಇದ್ದಿದ್ರೆ ಈ ಮೂವಿಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ. ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು, ಮತ್ತು ಮಾಲಾಶ್ರೀ ಮೇಡಮ್ ಜೊತೆ. ಸೊ ತುಂಬ ಖುಷಿಯಾಯಿತು. ಪ್ರಸನ್ನ ಸರ್, ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಭರತ್, ಇವಾಗ ಏನು ನೋಡ್ತಾ ಇದ್ದೀರಾ, ಭರತ್ ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಅವ್ರಿಗೆ ಈಗಿಲ್ಲ, ಪೆಂಗ್ವಿನ್ ಥರ ಇದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ. 130 kg ಇದ್ದಿದ್ದು. ಇವಾಗ ಹೇಗೆ ನೋಡ್ತಿದ್ದೀರಾ ಅಂತಂದರೆ ಪಕ್ಕಾ ಹೀರೋ ಮೆಟೀರಿಯಲ್. ಸೊ ನೀವೇ ನೋಡಿದ್ರಿ ಟ್ರೈಲರ್ ಎಷ್ಟು ಸಖತ್ತಾಗಿ ಬಂದಿದೆ, ಮಾಸಾಗಿ ಬಂದಿದೆ ಅಂತ. ನಾನಂತೂ ರಿಲೀಸಿಗೆ ಕಾಯ್ತಾ ಇದ್ದಿದ್ದು ಸರ್, ಬೇಗ ರಿಲೀಸ್ ಮಾಡಿಬಿಡಿ. ಸಾಕಷ್ಟು ಏರು ಪೇರು ಎಲ್ಲ ನೋಡಿರೋಂಥ ಸಿನಿಮಾ ಇದು. ಮೆಜೆಸ್ಟಿಕ್ 2 ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇಟ್ಸ್ ಔಟ್. ಇವತ್ತು ಎಲ್ಲರೂ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಈಗ ನಮ್ಮ ತಂದೆಯವ್ರನ್ನಾಗಲಿ ಅವ್ರನ್ನ ಹೆಂಗೆ ನೋಡ್ತೀನಿ ಅಂದರೆ ಗುಡಿಲಿ ದೇವ್ರ ಥರ ಸರ್. ನಾವು ಬೇಡ್ಕೊಳ್ಳೋದು ಆಚೆ ನಿಂತ್ಕೊಂಡು ಭಕ್ತಾದಿಗಳು ನಾವು ಬೇಡ್ಕೋತೀವಿ, ವರ ಕೊಡೋದು ಬಿಡೋದು ಅವ್ರದ್ದು. ಈಗ ನನಗಂತೂ ಯಾವ ಥರನೂ ದುಡ್ಡು ಚೆನ್ನಾಗಿದೆ, ಲಕ್ಸುರಿ ಕಾರ್ಸ್ ಇದೆ, ನಾವು ಶೋಕಿಗೆ ಸಿನಿಮಾ ಮಾಡ್ತಾಯಿದ್ದೀವಿ ಅಂತಂತೂ ಮಾಡಿಲ್ಲ. ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಳಕ್ಕೆ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡಿ. ಆಮೇಲೆ ನಾನು ದರ್ಶನ್ ಸರ್ನು ಅದೇ ರೀತಿ ನೋಡೋದು. ಅವರು ನಮ್ಮ ಇಂಡಸ್ಟ್ರಿಗೆ ತುಂಬ ಕೋಟ್ಯಾಂತರ ಜನ ಆಚೆ ಇರೋರನ್ನ ಕರ್ಕೊಂಬಂದ್ರು ಒಳಗಡೆ, ಅಂದರೆ ಆ್ಯಸ್ ಅನ್ ಆಡಿಯನ್ಸ್. ಅವ್ರು ಇರಲಿಲ್ಲ ಅಂದರೆ ಎಷ್ಟೋ ಜನ ಆಡಿಯನ್ಸ್ ಇರ್ತಾ ಇರಲಿಲ್ಲ ನಮ್ಮ ಇಂಡಸ್ಟ್ರಿಗೆ. ಸೊ ಅಂಥ ಮೇಧಾವಿ ಅವರು, ಅಂದರೆ ಅಂಥ ದೊಡ್ಡ ವ್ಯಕ್ತಿ. ಅವ್ರಿಗೇನೋ ಒಂದು ಕಷ್ಟ ಕಾಲ, ಒಳ್ಳೇದಾಗಲಿ. ಅವ್ರೂ ಅಷ್ಟೇ, ಎಲ್ಲೇ ಇದ್ರು ಹೆಂಗೆ ಇದ್ರು ನಮ್ಮೇಲೆ ಅವ್ರ ಆಶೀರ್ವಾದ ಇರಲಿ ಅಂತ ಕೋಳ್ಕೊತೀನಿ. ಅವರು ಇದ್ದಿದ್ರೆ ಬರ್ತಿದ್ರೇನೋ ಕೇಳ್ಕೊಂಡಿದ್ರೆ. ಬಟ್ ಯಾ, ಲೈಕ್ ಐ ಥಿಂಕ್ ವಿಲ್ ಆಲ್ ವರ್ಕ್ ಟುಗೆದರ್ ಆ್ಯಂಡ್ ನಮ್ಮ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡೋಣ. ಒಳ್ಳೊಳ್ಳೆ ಕತೆಗಳು ಮಾಡೋಣ ಸರ್, ಒಳ್ಳೆ ಕತೆ ಮಾಡೋಣ, ಒಳ್ಳೆ ಸಿನಿಮಾ ಕೊಡೋಣ. ಆ ಕಡೆ ಹೋಗ್ತಾರೋನ ಮತ್ತೆ ಇಲ್ಲಿ ಹೇಳ್ಕೊಂಬಂದು ನಮ್ಮದೇ ರಾಜ್ಯ ಅಂತ ಸ್ಥಾಪಿಸೋಣ. ಓಕೆ ಸರ್. ಒಂದು ಆ್ಯಡ್ ನೋಡಿದೆ, ಫುಲ್ ಪೇಜ್ ಆ್ಯಡ್ ನೋಡಿದೆ. ಅದೇನೆಂದರೆ, ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ ಮೇಲೆ ನಿಂತು ತೆಗೆದಿರೋ ಒಂದು ಶಾಟ್ ಅದು. ಸಿನಿಮಾ ಹೆಸರು ಮೆಜೆಸ್ಟಿಕ್. ಹೊಸ ಪರಿಚಯ ತೂಗುದೀಪ ದರ್ಶನ್. ಮತ್ತು ಕೆಳಗಡೆ ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ನನ್ನ ಪೂಜ್ಯ ಗುರುಗಳಾದ PN ಸತ್ಯ ಅಂತ ಇತ್ತು. ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ. ತದನಂತರ ನನಗೆ 2003ರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು. ಸಿನಿಮಾ ನಟನಾಗಿ ಬಂದೆ. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು, ನನ್ನ ಗುರುಗಳಾದವರು PN ಸತ್ಯ ಅವರು. ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು, ದೊಡ್ಡ ಲೆಜೆಂಡ್ ಅವರು. ಏನಕ್ಕೆ ಹೇಳ್ತೀನಿ ಅಂದರೆ, ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ. ಒಬ್ಬ ದೊಡ್ಡ ನಾಯಕ ನಟರು, ಮತ್ತು ಒಬ್ಬ ದೊಡ್ಡ ನಿರ್ದೇಶಕರು, ಮತ್ತು ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನಿಮಾ ಇದು. ಈ ಸಿನಿಮಾದ ಟೈಟ್ಲ್ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅದನ್ನು ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು, ಶ್ರದ್ಧೆ ಬೇಕು. ಅದೇನು ಕೇಳುತ್ತೋ ಅಲ್ಲ ನಾವು ಕೊಡಬೇಕು, ಅವಾಗಲೇ ನಮಗೆ ಗೆಲುವು ಸಿಗುತ್ತೆ. ಇದು ಸತ್ಯದ ಮಾತು. ಸುಮ್ಮನೆ ಹಾಗೆ ಹೀಗೆ ಹೇಳಿ ನಾನು ಮಾತು ಮುಗಿಸಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಭರತ್, ತುಂಬ ಒಳ್ಳೇದಾಗಲಿ ನಿಮಗೂ ಸಹ, ನಿಮಗೂ ನಮ್ಮ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಈಗ ತಾನೇ ಟ್ರೈಲರ್ ನೋಡಿದ್ರೆ, 3 ಹಾಡುಗಳನ್ನೂ ನೋಡಿದರೆ, ಇನ್ನು ಹೀರೋಯಿನ್ ಆಗಲಿ, ಯಾವುದೇ ಸೀನಲ್ಲಾಗಲಿ, ಫೈಟಲ್ಲಾಗಲಿ ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ ನನಗೆ. ಅಷ್ಟು ಶ್ರಮ ವಹಿಸಿ ಮಾಡಿದ್ರು. ಫೈಟ್ ಅಂತೂ ನಂದು ಪ್ರಸನ್ನನ ಜೊತೆನೇ ಒಂದು 2 ಫೈಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ ಹುಡುಗ. ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ನಮ್ಮ ನಿರ್ಮಾಪಕರು, ನಮ್ಮ ಪ್ರಸನ್ನ ಹೇಳ್ದಂಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಹಾಗೆ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಆ ಮೆಜೆಸ್ಟಿಕ್ಕು ಸೂಪರ್ ಡೂಪರ್ ಹಿಟ್ಟು. ಈ ಮೆಜೆಸ್ಟಿಕ್ಕು ಅಂದರೆ ಆ ಮೆಜೆಸ್ಟಿಕಲ್ಲಿ ನಾನು ಮಾಡಿರಲಿಲ್ಲ, ಅದೇನೋ ಈ ಮೆಜೆಸ್ಟಿಕ್ 2ನಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ನಮ್ಮ ನಿರ್ಮಾಪಕರಿಗೆ
ಈ ಸಿನಿಮಾ ತುಂಬ ಯಶಸ್ಸು ಕೊಡಲಿ ಅಂತ ನನಗೆ ತುಂಬ ಆಸೆ. ಯಾಕೆ ಕಾರಣ ಏನು ಅಂದರೆ ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು. ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ, ಅವ್ರಿಗೆ ಒಳ್ಳೇದಾಗಲಿ. ಇನ್ನು ಈ ಮೆಜೆಸ್ಟಿಕ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ. ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಆಗಲಿ, ಮಹಾಲಕ್ಷ್ಮಿ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳೇ ಮಾಡಿದ್ದಾರೆ. ಡೈರೆಕ್ಟ್ರುಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಕಾರಣದಿಂದ ಬಂದಿಲ್ಲ ಅವರು. ಎಲ್ಲರೂ ಒಳ್ಳೇದಾಗಲಿ. ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಆ ದೇವರನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು 4 ಸರಿ MLA ಎಲೆಕ್ಷನ್ ಸೋತೆ. ಅಷ್ಟೊಂದು ಅನುಭವ ಆಗಿರಲಿಲ್ಲ. 2 ಸಿನಿಮಾದಲ್ಲಿ 100 ವರ್ಷಕ್ಕಲ್ಲ ಇನ್ನೂ 100 ವರ್ಷಕ್ಕಾಗಷ್ಟು ಅನುಭವ ಬಂದ್ಬಿಡ್ತು ನನಗೆ. ಮತ್ತೆ 100 ವರ್ಷಕ್ಕಾಗಷ್ಟು ಅನುಭವ ಬಂತು. ಆದರೂ ಸಹ ಇಲ್ಲಿಗೆ ಬಿಡೋದಿಲ್ಲ. ನಾನು ಇದನ್ನು ಸಾಧಿಸ್ತೀನಿ, ಸಾಧಿಸಿದಲ್ಲಿ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರೂ ನಾನು ಹೇಳ್ತೀನಿ. ಸ್ನೇಹಿತರೆ, ನನ್ನ ಕನಸಿದು ಚಲನಚಿತ್ರ ನಿರ್ಮಾಪಕ ಆಗಬೇಕಂತ ಒಂದು ಕನಸಿತ್ತು. ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವ್ರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗೋ ಹಂತಕ್ಕೆ ಬಂದು ಬಿಡುಗಡೆ ಆಗೋ ಹಂತಕ್ಕೆ ಬಂದು ನಿಂತಿದೆ. ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ ನಮ್ಮ ರಾಜ ಹೇಳ್ದಂಗೆ ನಾನು ಅದನ್ನೇ ಹಿಡ್ಕೊಂಬಿಟ್ಟೆ. ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನನ್ನ ಬೆಳೆಸ್ಬೇಕಂತೇಳಿ ತಮ್ಮೆಲ್ಲರೂ ಕೋರ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾ ರಿಲೀಸ್ ಆದ 1 ವಾರಕ್ಕೆ ಡೀಟೇಲಾಗಿ ಹೇಳ್ತೀನಿ ನಿಮಗೆಲ್ಲ. ಹೌದು ಸರ್, ಸಿನಿಮಾ ರಿಲೀಸ್ ಆದ 1 ವಾರಕ್ಕೆ ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸರ್. 2 ಪಿಕ್ಚರ್ದು ಕತೆ ಹೇಳ್ತೀನಿ ಸರ್. ಡೈರೆಕ್ಟ್ರು ಏನೋ ಜ್ವರಗಿರ ಬಂದಿರಬೇಕು, ಅದಕ್ಕೆ ಬಂದಿರಬೇಕು ಗೊತ್ತಿಲ್ಲ ನನಗೆ. ಮೆಸೇಜ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಬಂದಿಲ್ಲ. ರಿಪ್ಲೈ ಬಂದಿದೆ, ಬರ್ತೀನಿ ಅಂತ ಹೇಳಿದ್ದಾರೆ, ಬಂದಿಲ್ಲ. ದಯವಿಟ್ಟು ಆ ವಿಷಯನೇ 8 ದಿನ ಬಿಟ್ಟು ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಸಿನಿಮಾ ರಿಲೀಸ್ ಆದ 8 ದಿನಕ್ಕೆ ನಾನು ಮಾತಾಡ್ತೀನಿ. ನಿಮ್ಮನ್ನೆಲ್ಲ ನಿಮ್ಮ ಮುಂದೆನೇ ಮಾತಾಡ್ತೀನಿ. ಸಹಕರಿಸಿ, ಪಬ್ಲಿಸಿಟಿ ಕೊಡಿ. ನಮ್ಮ ಕಲಾವಿದರು, ನಾಯಕ ನಟರು, ನಾಯಕ ನಟಿ ಮತ್ತು ನಮ್ಮ ಕಳಾನಾಯಕರು ಎಲ್ಲರೂ ಇದ್ದಾರೆ. ಅವರೆಲ್ಲ ಭಾಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಮ್ಮ ನಾಯಕ ನಟ ಒಂದು ಹೇಳ್ಕೊಳಕ್ಕೆ ನಾಚಿಕೆ ಆಯ್ತಂತ ಕಾಣುತ್ತೆ. 130 kg ಇದ್ದಿದ್ದು ನಿಜ ಆತ ಫಸ್ಟಿಗೆ ಬಂದಾಗ. ಈಗ ಭಾಳ ಸ್ಲಿಮ್ ಆಗಿದೆ. ನಾನು ಅದನ್ನು ಹೇಳಿದ್ದು ಒಂದೇ ಮಾತು, ನೀನು ಸ್ಲಿಮ್ ಆಗಪ್ಪ, ಭಾಳ ಚೆನ್ನಾಗಿದೆ, ಹೈಟು ವೆಯ್ಟ್ ಎಲ್ಲ ಇದೆಯಾ, ವೆಯ್ಟ್ ಕಡಿಮೆ ಮಾಡ್ಕೆ ಒಳ್ಳೆ ನಾಯಕ ನಟ ಆಗ್ತೀಯಾ, ನೀನೇ ಇದಕ್ಕೆ ಹೀರೋ ಅಂತಲೂ ಹೇಳಿ ಕಳಿಸಿದ್ದೆ. ನಾನು ಹುಡುಗ ಅಷ್ಟೇ ಕಷ್ಟಪಟ್ಟು ಆತ 8 ದಿವಸ ಓಡಾಡಿದ್ದೀನಿ ಅಂದ 8 ದಿವಸ ಅಲ್ಲ, ಆತನ ಸ್ವಂತ ಕಾರ್ನಲ್ಲಿ 1 ತಿಂಗಳ ಗಂಟಲೆ ಓಡಾಡಿ ಮೆಜೆಸ್ಟಿಕ್ ಇದರಲ್ಲಿ ಹಗಲು ರಾತ್ರಿ ಓಡಾಡಿ ಕಷ್ಟಪಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಮೂಡಿ ಬಂದೈತೆ ಅಂದರೆ ಆತನೇ ಕಾರಣ. ಆತನೂ ಆರೈಸಿ, ನಮ್ಮ ನಾಯಕ ನಟಿ ಸಮಿತ ವಿನ್ಯಾ ಅವ್ರನ್ನ ಆರೈಸಿ, ನಮ್ಮ ಕಲಾವಿದರನ್ನೆಲ್ಲನೂ ಪೆಟ್ರೋಲ್ ಪ್ರಸನ್ನ ಅವ್ರನ್ನ ಮತ್ತು ನಮ್ಮ ಕೋಟೆ ಪ್ರಭಾಕರ್ ಅಣ್ಣ ಅವ್ರನ್ನ, ಇನ್ನುಳಿದ ಎಲ್ಲ ಕಲಾವಿದರನ್ನ ಆಶೀರ್ವಾದ ಮಾಡಿ ಈ ಸಿನಿಮಾ ನಿರ್ಮಾಣ ಮಾಡಿದ ನನ್ನ ಜಾಸ್ತಿ ಆಶೀರ್ವಾದ ಮಾಡಿರಿ ಅಂತೇಳಿ ನಮ್ಮ ಮಾಧ್ಯಮದವ್ರಿಗೆ ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.